ಈ ವರ್ಷ ಬಂದ ಮಳೆ ಭಯಂಕರ. ಈ ಭಯಂಕರ ಮಳೆಯಲ್ಲಿ ಗದ್ದೆಯನ್ನು ಹೇಗೋ ನೆಟ್ಟರು, ಹೇಗೋ ಗೊಬ್ಬರ ಹಾಕಿದ್ರು, ನೀರು ಕಟ್ಟಿದ್ರು, ಅಂಚು ಕಡಿದ್ರು, ನೀರು ಒಡೆದ್ರು. ಈಗ ಮಳೆಗೆ ಸವಾಲಾಗುವ ರೀತಿಯಲ್ಲಿ ಭತ್ತದ ತೆನೆಗಳು ಬಂಗಾರದಂತೆ ಹೊಳೆಯುತ್ತಿವೆ. ತೆನೆಗಳು ತಮ್ಮ ಭಾರಕ್ಕೆ ಬಾಗಿ ಹೋಗಿವೆ. ನಮ್ಮನ್ನು ಕಣಕ್ಕೆ ಕರೆದುಕೊಂಡು ಹೋಗಿ ಎನ್ನುತ್ತಿವೆ. ಬುಡಕ್ಕೆ ಹಲ್ಲುಗತ್ತಿಯನ್ನು ಮಿಷನ್ನನ್ನು ಹಾಕಿ ಕೊಯ್ದು ಕುತ್ತುರಿ ಹಾಕಲು ಇನ್ನೇನು ಸಿದ್ಧವಾಗಬೇಕು ಎನ್ನುವಾಗ ಅದಾವುದೋ ಚಂಡಮಾರುತವಂತೆ ತಮಿಳುನಾಡು ಪಾಂಡಿಚೇರಿಯ ಜನರನ್ನ ತತ್ತರಗೊಳಿಸಿ ಅದರ ಪರಿಣಾಮವಾಗಿ ನಮ್ಮಲ್ಲೂ ಮೋಡ ಮುಸುಕು ಹಾಕಿಕೊಂಡಿದೆ. ಇಡೀ ಆಕಾಶ ಕಂಬಳಿಯನ್ನು ಜಾಡಿಯನ್ನು ಹೊದ್ದುಕೊಂಡಂತೆ ಕಾಣುತ್ತಿದೆ. ಈ ಗದ್ದೆ ಮಾಡೋದೇ ಸಾಹಸದ ಕೆಲಸ. ಗದ್ದೆ ಮಾಡುವ ರೈತ ಲಾಭ ನಷ್ಟದ ಬಗ್ಗೆ ಯೋಚಿಸಿ ಗದ್ದೆಗಳನ್ನು ಹಾಳು ಬಿಟ್ಟಿದ್ದೇ ಆಗಿದ್ದರೆ ಹಸಿವಿನಿಂದ ಎಲ್ಲರೂ ಸಾಯಬೇಕಿತ್ತು. ಅದು ಅಲ್ಲದೆ ಈ ವರ್ಷ ದರವೂ ಇಲ್ಲ. ಈ ವರ್ಷ ಮಾತ್ರ ಅಲ್ಲ, ಯಾವ ವರ್ಷವೂ ದರವಿರುತ್ತಿರಲಿಲ್ಲವೆನ್ನಿ. ಕರಟಿ ಹೋಗುತ್ತಿರುವ ಭತ್ತದ ತೆನೆಗಳ ಮೇಲೆ ಮಳೆ ಬಿದ್ದರೆ ಕೇಳುವುದೇ ಬೇಡ. ಮುಗ್ಗಿ ಹೋಗುವ ಭತ್ತಕ್ಕೆ ಅರ್ಧ ಬೆಲೆಯೂ ದೊರೆಯಲಾರದು. ಮುಂಗಾರು ಮಳೆಗಳಿಂದ ಹೈರಾಣಾಗಿದ್ದ ಭತ್ತ ಬೆಳೆಯುವ ರೈತ ಹಿಂಗಾರು ಮಳೆಗೆ ತತ್ತರಿಸಿದ್ದಾನೆ. ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿರಲಿ, ಕೈಯಿಂದ ಕೆಳಗೆ ಬಿದ್ದೇ ಹೋಗಿದೆ. ಭತ್ತದ ಕುತ್ತುರೆಯ ಮೇಲೆ ನೀರು ಹೋದರೆ ಮೊಳಕೆಗಟ್ಟುವ ಸಾಧ್ಯತೆ ಇದೆ. ಅರಿಗಳ ಮೇಲೆ, ಕೊಯ್ದು ಹಾಕಿರುವ ಅರಿಗಳ ಮೇಲೆ ನೀರು ಬಿದ್ದರೆ ಅದೂ ಸಹ ಮನೆಗೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಹುಲ್ಲು ತನ್ನ ಬಣ್ಣವನ್ನು ಕಳೆದುಕೊಂಡರೆ ಜಾನುವಾರುಗಳು ಸಹ ತಿರಸ್ಕರಿಸುವ ಸಾಧ್ಯತೆಯೇ ಹೆಚ್ಚು. ಒಟ್ಟಿನಲ್ಲಿ ಹವಾಮಾನ ತಜ್ಞರ ಮಾತುಗಳನ್ನ ನಮ್ಮ ರೈತರು ವ್ಯವಧಾನದಿಂದ ಆಲಿಸಬೇಕು. ಇತ್ತೀಚೆಗೆ ಹವಾಮಾನ ತಜ್ಞರುಗಳು ನೀಡುತ್ತಿರುವ ಮುನ್ಸೂಚನೆಗಳು ಸಂಪೂರ್ಣವಾಗಿ ಸತ್ಯವಾಗುತ್ತಿವೆ. ನಾಳೆ ಮಳೆ ಇದೆ, ನಾಡಿದ್ದು ಚಂಡಮಾರುತ ಎಂದರೆ ಅದು ಸತ್ಯವಾಗುವ ಎಲ್ಲ ಸಾಧ್ಯತೆಗಳು ಸಹ ಇದೆ ಅನ್ನೋದನ್ನ ನಮ್ಮ ರೈತರು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು.